ನಮಸ್ತೆ. ನನ್ನ ಹೆಸರು ಶಂಕರ್ ಅಂತ ಹೇಳಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ಏನೋ ಒಂದು ಯೂಟ್ಯೂಬ್ ಚಾನಲ್ ನಾನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಒಂದು 2 ತಿಂಗಳು ನೋಡಿ ಆಮೇಲೆ ಅವರು ಕ್ಲಾಸಿಗೆ ಜಾಯಿನ್ ಆದರೆ, ಕಮ್ಯುನಿಟಿಗೂ ಜಾಯಿನ್ ಆದರೆ. ಅದರಲ್ಲಿ ಫಸ್ಟು ಅವ್ರ ಹತ್ರ ತೊಗೊಂಡಿದ್ದು ಅವರು ಬರೆದಿರುವಂಥ ಪುಸ್ತಕದಲ್ಲಿ ನಾನು ಫಸ್ಟ್ ತೊಗೊಂಡಿದ್ದು ನುಡಿಗನ್ನಡಿ. ಅವ್ರು ಬರೆದಿರೋದು ಮೊದಲನೇ ಕೃತಿ ಇದೆ ಅಂತ ಅನ್ಸುತ್ತೆ. ನನಗೆ ತುಂಬ ಪರಿಣಾಮ ಬೀರಿದೆ ಅಂದರೆ ಇದೆ ನುಡಿಗನ್ನಡಿ. ಎಷ್ಟು ನೀಟಾಗಿದೆ ಅಂದರೆ ಭಾಷಣ ಕಲಿಯುವಂಥವ್ರು ಇರ್ಬೋದು, ಭಾಷಣದ ಜೊತೆಗೆ ಒಂದು ಕಮ್ಯುನಿಕೇಶನ್ ಸಂವಹನ ಮಾಡೋದು ಇರ್ಬೋದು, ಪ್ರತಿಯೊಂದೂ. ಆಮೇಲೆ ಜೀವನ ಕೌಶಲ್ಯಕ್ಕೆ ಸಂಬಂಧಿಸಿದಂಗೂ ಇರ್ಬೋದು. ಇದರಲ್ಲಿ ಏನು ವೇದಗಳ ಸಾಲು ಇರ್ಬೋದು, ಉಪನಿಷತ್ ಸಾಲುಗಳು ಇರ್ಬೋದು, ಅಥವಾ ದಾಸರು ವಚನಕಾರರು ಅವರ ಒಂದು ವಚನಗಳನ್ನ ಸಾಲುಗಳನ್ನ ತುಂಬಾ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ. ಆಮೇಲೆ ಇದರಲ್ಲಿ ಗಾದೆಗಳು ಇದೆ, ಮಾತಿಗೆ ಸಂಬಂಧಿಸಿದಂಗೆ ಮಾತು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ನಮ್ಮ ನುಡಿ ಚೆನ್ನಾಗಿದ್ರೆ ಊರೇ ಚೆನ್ನಾಗಿರುತ್ತೆ. ಈ ತರ ಒಂದೊಂದು ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು, ಈ ತರ ಗಾದೆಗಳನ್ನು ಬಳಸ್ಕೊಂಡು, ವೇದ ಉಪನಿಷತ್ ಸಾಲುಗಳು ಬಳಸ್ಕೊಂಡು, ವಚನಗಳ ಸಾಲು, ಇನ್ನ ಕವಿಗಳ ಸಾಲು ಏನಿದೆ, ಕವನಗಳ ಸಂಕಲನ ಸಾಲುಗಳು ಎಲ್ಲಗಳನ್ನು ಬಳಸ್ಕೊಂಡು ತುಂಬಾ ಅದ್ಭುತವಾಗಿ ಇದನ್ನ ಪ್ರಸ್ತುತಪಡಿಸಿದ್ದಾರೆ. ಇದು ನನಗೆ ತುಂಬಾ ಪರಿಣಾಮ ಬೀರಿತು. ಅದಕ್ಕೆ ನಾನು ಒಂದ್ಸಲ ಓದಿದಲ್ಲ, ಈಗ ಎರಡು ಸಲ ಆಲ್ಮೋಸ್ಟ್ 2 ಸಲ ಕಂಪ್ಲೀಟ್ ಮಾಡಿದ್ದೀನಿ. ಅಂದ್ರೆ ಒಂದೊಂದು 10 ಪೇಜ್ ಓದೋದು, ಅರ್ಥ ಮಾಡ್ಕೊಳ್ಳೋದು, ಈ ತರ ಓದ್ತಾ ಇದ್ದೀನಿ. ನನಗಂತೂ ತುಂಬಾ ಆಸಕ್ತಿ ಮೂಡಿಸಿರ್ತಕ್ಕಂಥ ಅವರ ಕೃತಿಗಳಲ್ಲಿ ನಾನು 3 ಓದಿದ್ದೀನಿ. ತರಬೇತಿಯಿಂದ ಯಶಸ್ಸು ಓದ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿದೆ ಇದು. ಅವರ ನೋಡ್ಕೊಂಡ್ರೆ ಇದು ಮೊದಲನೇ ಕೃತಿನ ಅಥವಾ ತುಂಬಾ ಅನುಭವ ಆದ ನಂತರ ಬರೆದಿರೋ ಕೃತಿನ, ಅಂದ್ರೆ ಅನುಭವ ಆಗೇ ಬರೆದಿದ್ದಾರೆ. ತುಂಬಾ ಗ್ರೇಟ್ ಅಂತ ಅನಿಸ್ತದೆ ಈ ಕೃತಿನ ಓದ್ಕೊಂಡು ಹೋದ್ರೆ. ನಮಗೆ ಇದೊಂದು ಕೃತಿ ಓದೋದ್ರಿಂದ ನನಗೆ ಎಷ್ಟು ಪರಿಣಾಮ ಬೀರಿದೆ ಅಂದ್ರೆ, ಒಂದು 60% 70% ನಮ್ಮ ಸಂವಹನ ಕೌಶಲ್ಯನ ಯಾವ ತರ ಇಟ್ಕೋಬೇಕು, ನಾವು ಯಾವ ತರ ಮಾತಾಡಬೇಕು, ಮೃದುವಾಗಿ ಮಾತಾಡಬೇಕು, ಯಾವ ತರ ಅಂದ್ರೆ ಅಸರ್ಟಿವ್ ಕಮ್ಯುನಿಕೇಶನ್ ಅಂತ ಹೇಳಿ ಬೆಳಗ್ಗೆ ನಾವು ಕ್ಲಾಸಲ್ಲಿ ಮಾತಾಡ್ಬೋದು. ಅದ್ರದ್ದು ಕೂಡ ಇದರಲ್ಲಿದೆ. ಸಭಾ ಕಂಪನಕ್ಕೆ ಸಂಬಂಧಿಸಿದಂಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಯಾವ ತರ ಇರಬೇಕು, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಏನೇನ್ ಮಾಡಬಾರ್ದು ಅನ್ನೋದೇ ಒಂದು 10-15 ಪಾಯಿಂಟ್ ಏನೋ ಇದೆ ನಾವು. ಆಮೇಲೆ ಈ ಭಾಷಣಕಾರರ ಒಬ್ಬೊಬ್ರು ಒಂದೊಂಥರ ಇರ್ತಾರೆ, ಯಾವ್ಯಾವ ತರ ಈ ಓಡಾಡ್ಕೊಂಡು ಮಾತಾಡೋರು, ಅದೇ ಆದಂಥ ಪದಗಳನ್ನ ವಿಶೇಷವಾಗಿ ಅವರಿಗೆ ಸೂಟಬಲ್ ಆಗಂತ ಪದಗಳನ್ನ ಬಳಸಿ ಆ ಥರ ಮಾಡಬಾರ್ದು ಅನ್ನೋದನ್ನ ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಯಾರು ತಗೊಂಡಿಲ್ಲ, ಎಲ್ಲರೂ ತಗೊಂಡು ಓದಿ. ಯಾರ್ಯಾರು ಭಾಷಣ ಕಲಿಬೇಕು ಅಂತಿದ್ದೀರಾ, ಭಾಷಣದ ಜೊತೆಗೆ ನಾವು ಯಾವ ತರ ಜೀವನದಲ್ಲಿ ಮಾತಾಡಬೇಕು, ಬೇರೆಯವ್ರ ಜೊತೆಗೆ ಮಾತಾಡೋದಿರ್ಬೋದು, ಸಮಾಜದಲ್ಲಿ ಇರ್ಬೋದು, ಅಥವಾ ನಾವು ಕೆಲಸ ಮಾಡೋ ಜಾಗದಲ್ಲಿ ಇರ್ಬೋದು, ಎಲ್ಲೇ ಇರಲಿ, ದಿನನಿತ್ಯದ ಒಂದು ಸಂದರ್ಭಗಳಲ್ಲೂ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ತುಂಬಾ ಸೊಗಸಾಗಿ ತಿಳಿಸ್ಕೊಡುತ್ತೆ. ಅದಕ್ಕೆ ಎಲ್ಲರೂ ನುಡಿಗನ್ನಡಿ, ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರ ನುಡಿಗನ್ನಡಿ ಪುಸ್ತಕವನ್ನ ಸಪ್ನಾ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಓದಬೇಕು. ಓದಿ ಇದನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳೋದು ತುಂಬಾ ಇದೆ. ಅವರು ಕೇವಲ 1 ಲೈನ್ ಅಥವಾ 2 ಲೈನಲ್ಲಿ ಸರಳವಾಗಿ ಹೇಳಿರ್ತಾರೆ, ಆದ್ರೆ ಅದು ಎಷ್ಟು ವಿಸ್ತೃತವಾಗಿದೆ ಅಂದ್ರೆ ನಾವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಮಹಾನ್ ಒಂದು ಕೃತಿ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಮಾತಿಗೆ ಸಂಬಂಧಿಸಿದ್ದು, ನಮ್ಮ ಒಂದು ಮಾತಿನ ಕೌಶಲ್ಯ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಇದಕ್ಕೆ ಸಂಬಂಧಿಸಿದಂಗೆ ಇದು ನನ್ನ ಪ್ರಕಾರದಲ್ಲಿ ಹೇಳೋದಾದ್ರೆ ತುಂಬಾ ಮಹಾನ್ ಕೃತಿ. ಸೊ ಆದ್ರಿಂದ ದಯವಿಟ್ಟು ಎಲ್ಲರೂ ಸಪ್ನಾ ಬುಕ್ ಹೌಸ್ ಅಲ್ಲಿ